ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ನಿಮ್ಮ ಕುಟುಂಬದವರು ಕ್ಷೇಮವಾಗಿದ್ದಾರಾ? ಎಲ್ಲ ವಿಷಯದಲ್ಲೂ ಕೂಡ ನೀವು ದೇವರಿಂದ ಆಶೀರ್ವದಿಸಲ್ಪಡಬೇಕೆಂದು, ಆಧ್ಯಾತ್ಮಿಕ ಜೀವಿತದಲ್ಲಿ ದೃಢವಾಗಿರಬೇಕೆಂದು, ದೇವರ ಆಲಯದಲ್ಲಿ ನೆಡಲ್ಪಟ್ಟವರ ಹಾಗೆ ನೀವು ಬೆಳೆಯಬೇಕೆಂದು ಪ್ರತಿದಿನ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ರಾಜಮಹೇಂದ್ರವರಮಲ್ಲಿರುವಂತಹ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರವಾಗಿ ಬಲವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದ ತೆಗೆಯೋಣ. ರೋಮಾಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಕ್ಯವನ್ನು ನಾವು ಓದೋಣ. ರೋಮನ್ಸ್ ಚಾಪ್ಟರ್ 8 and verse 28. ದ ಬೈಬಲ್ ಸೇಸ್, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಎಷ್ಟು ಸುಂದರವಾದ ಮಾತು! ಈ ವಾಗ್ದಾನ ಗೊತ್ತಿಲ್ಲದೆ ಇರುವವರು ಯಾರು ಇಲ್ಲ ಅಲ್ವಾ? ಸತ್ಯವೇದದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಗೆ ಇರುವಂತಹ ಪ್ರಾಮುಖ್ಯತೆ ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲೂ ರೋಮಾ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಇರುವಂತಹ ಪ್ರಾಮುಖ್ಯತೆ ಇನ್ನೂ ಕೂಡ ಉನ್ನತವಾದದ್ದು. ಯಾಕಂದ್ರೆ ಈ ಅಧ್ಯಾಯದ ಆರಂಭದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ಆರಂಭವಾಗುತ್ತದೆ. ದೇರ್ ಈಸ್ ನೋ ಕಂಡಮ್ನೇಷನ್ ಫಾರ್ ದೋಸ್ ಹೂ ಆರ್ ಇನ್ ಜೀಸಸ್ ಕ್ರೈಸ್ಟ್. ಅಂತ್ಯದಲ್ಲಿ ಮುಗಿಸುವಾಗ ಪೌಲನು ಏನೆಂಬುದಾಗಿ ಹೇಳುತ್ತಾನೆ ಅಂದರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾರು ಅಗಲಿಸಾರು? ನೋ ಒನ್ ಕ್ಯಾನ್ ಸಪರೇಟ್ ಅಸ್ ಫ್ರಮ್ ದ ಲವ್ ಆಫ್ ಗಾಡ್. ಅಂದರೆ ಆರಂಭದಲ್ಲಿ ನೋ ಕಂಡಮ್ನೇಷನ್ ಎಂಬುದಾಗಿ ಹೇಳಿದರು, ಅಂತ್ಯಕ್ಕೆ ಬರುವಾಗ ನೋ ಸೆಪರೇಷನ್. ದಿಸ್ ಚಾಪ್ಟರ್ ಬಿಗಿನ್ಸ್ ವಿತ್ ನೋ ಕಂಡಮ್ನೇಷನ್ ಅಂಡ್ ಎಂಡ್ಸ್ ವಿತ್ ನೋ ಸೆಪರೇಷನ್. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಇರುವಂತಹ ಆಧಿಕ್ಯತೆ ಎಷ್ಟು ಉನ್ನತವಾದದೆಂಬುದಾಗಿ ಗುರುತಿಸಿರಿ. ಆದರೆ ಈ ಅಧ್ಯಾಯದಲ್ಲಿರುವಂತಹ ಉಳಿದ ವಾಕ್ಯಗಳನ್ನು ನಾವು ಗಮನಿಸಿ ನೋಡುವುದಾದರೆ, ಈ 8ನೇ ಅಧ್ಯಾಯ 28ನೇ ವಾಕ್ಯಕ್ಕೆ ಬರುವಾಗ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ದೇವರನ್ನು ಪ್ರೀತಿಸುವವರಿಗೆ ಹೇಳಿ. ಯಾರನ್ನು ಪ್ರೀತಿಸುವವರಿಗೆ? ದೇವರನ್ನು. ಅನೇಕ ಸಾರಿ ದೇವರನ್ನು ಪ್ರೀತಿಸಬೇಕಾದ ನಾವು ಲೋಕವನ್ನು ಪ್ರೀತಿಸುತ್ತೇವೆ. ಆದ್ದರಿಂದ ಯೋಹಾನನು ಹೇಳುತ್ತಾನೆ, ಲೋಕವನ್ನು ಪ್ರೀತಿಸಬೇಡಿರಿ. ಲೋಕದಲ್ಲಿರುವಂತದ್ದೆಲ್ಲವೂ ಕೂಡ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುಬಾಳಿನ ಡಂಬ. ನಿಮ್ಮಲ್ಲಿ ಯಾರೊಬ್ಬರು ಕೂಡ ಲೋಕವನ್ನು ಪ್ರೀತಿಸಬೇಡಿರಿ, ಲೋಕದಲ್ಲಿರುವಂತದನ್ನು ಪ್ರೀತಿಸಬೇಡಿರಿ. ಹಾಗೆ ಪ್ರೀತಿಸುವುದಾದರೆ ದೇವರ ಪ್ರೀತಿಯು ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾ ಹೇಳುತ್ತಾರೆ. ಅಂದರೆ ಒಬ್ಬ ಮನುಷ್ಯನು ದೇವರನ್ನು ಪ್ರೀತಿಸುತ್ತಾನ, ಲೋಕವನ್ನು ಪ್ರೀತಿಸುತ್ತಾನ. ಎರಡು ಪ್ರೀತಿಸುತ್ತಾನೆಂದರೆ ಆಗುವುದಿಲ್ಲ. ಎರಡನ್ನು ಕೂಡ ಯಾವತ್ತೂ ಪ್ರೀತಿಸುವುದಕ್ಕೆ ಆಗಲ್ಲ. ಒಂದು ದೇವರನ್ನು ಪ್ರೀತಿಸಬೇಕು, ಇಲ್ಲಾಂದ್ರೆ ಲೋಕವನ್ನು ಪ್ರೀತಿಸಬೇಕು. ನೀನು ದೇವರನ್ನು ಪ್ರೀತಿಸುವುದಾದರೆ ಲೋಕವನ್ನು ಪ್ರೀತಿಸುವುದಿಲ್ಲ, ಲೋಕವನ್ನು ಪ್ರೀತಿಸುವುದಾದರೆ ದೇವರನ್ನು ಪ್ರೀತಿಸುವುದಿಲ್ಲ. ದೇವ ಮಕ್ಕಳಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂತವರಾಗಿ ಆತನನ್ನು ನಾಯಕನಾಗಿ ರಕ್ಷಕನಾಗಿ ಹೊಂದಿರುವಂತಹ ನಾವೆಲ್ಲರೂ ಕೂಡ ದೇವರನ್ನು ಪ್ರೀತಿಸುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ. ಯಾಕಂದರೆ ಆತನು ಮೊದಲು ನಮ್ಮನ್ನು ಏನ್ ಮಾಡಿದ್ರು? ಪ್ರೀತಿಸಿದರು. ದೇವರು ನಮ್ಮನ್ನು ಪ್ರೀತಿಸಿರುವುದರಿಂದ ನಾವು ಕೂಡ ಆತನನ್ನು ಪ್ರೀತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಸೊ ನಾವು ದೇವರನ್ನು ಪ್ರೀತಿಸುತ್ತಾ ಇದ್ದೇವೆ ಅಂದರೆ ಅದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಯಾಕಂದ್ರೆ ಆತನು ಒಳ್ಳೆಯವನು, ಉತ್ತಮನು ಆಗಿರುವುದರಿಂದ ಆತನನ್ನು ಪ್ರೀತಿಸುತ್ತಾ ಇದ್ದೇವೆ. ಆದರೆ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ ಅಂದರೆ ಅದರಲ್ಲಿ ಶ್ರೇಷ್ಠತೆ ಇದೆ. ಯಾಕಂದರೆ ನಾವು ಪಾಪಿಗಳಾಗಿರುವಾಗಲೇ, ಬಲಹೀನರಾಗಿ ಇರುವಾಗಲೇ, ನಾವೆಲ್ಲರೂ ಶತ್ರುಗಳಾಗಿರುವಾಗಲೇ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ. ಈಗ ಯಾರು ದೇವರನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಾರೋ, ಶಿಲುಬೆಯಲ್ಲಿ ಆತನು ಮಾಡಿದಂತಹ ತ್ಯಾಗವನ್ನು ನೆನಪಿಸಿಕೊಂಡು ಆತನನ್ನು ಆರಾಧಿಸುತ್ತಾರೋ, ಅಂಥವರಿಗೆ ದೇವರು ಸಮಸ್ತವನ್ನು ಕೂಡ ಅನುಕೂಲವಾಗಿ ಮಾಡಿಕೊಡುತ್ತಾರೆ. ಈ ದಿನದಲ್ಲಿ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ, ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಒಂದು ರೀತಿಯಾದ ಕಲ್ಚರ್ ಡೆವಲಪ್ ಆಗುತ್ತಾ ಇದೆ. ಏನೆಂದರೆ, ನಾವು ಒಂದು ಫ್ಲಾಟ್ ಅಥವಾ ವಿಲ್ಲಾವನ್ನು ತೆಗೆದುಕೊಂಡರೆ ಅವ್ರು ಏನ್ ಹೇಳುತ್ತಾರೆ ಅಂದ್ರೆ, ಆ ಬಿಲ್ಡರ್ಸ್ ಏನ್ ಹೇಳುತ್ತಾರೆ ಅಂದ್ರೆ, ಅಥವಾ ಕಾಂಟ್ರಾಕ್ಟರ್ಸ್ ಏನ್ ಹೇಳುತ್ತಾರೆ ಅಂದ್ರೆ, ನೀವು ಅಮೌಂಟ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವು ಹೇಗಿದ್ದೀರೋ ಹಾಗೆ ಬನ್ನಿ, ಎಲ್ಲವೂ ನಿಮಗೆ ಅನುಕೂಲವಾಗಿರುತ್ತದೆ, ಎಲ್ಲವೂ ಕೂಡ ಫುಲ್ಲಿ ಫರ್ನಿಚರ್ಡ್ ಆಗಿರುತ್ತದೆ, ಎಲ್ಲ ಅರೇಂಜ್ ಮಾಡಿರುತ್ತೇವೆ, ನೀವು ಹ್ಯಾಪಿಯಾಗಿ ಬಂದು ಅಲ್ಲಿ ವಾಸ ಮಾಡಬಹುದೆಂದು ಅವರು ಹೇಳುತ್ತಾರೆ. ಸಮಸ್ತವನ್ನು ಕೂಡ ಅನುಕೂಲವಾಗಿ ಮಾಡಿದ್ದಾರಂತೆ. ದೇವರ ವಾಕ್ಯವು ಹೇಳುತ್ತದೆ, ದೇವರು ನಮ್ಮ ಪೋಷಕನು, ಆತನು ನಮ್ಮನ್ನು ಸ್ವಸ್ಥಪಡಿಸುವ ಆತನು, ನಮಗೆ ಬಿಡುಗಡೆ ಕೊಡುವ ಆತನು. ಒಂದು ಸಾರಿ ನಮ್ಮ ಜೀವಿತವನ್ನು ದೇವರ ಕರದಲ್ಲಿಟ್ಟರೆ, ಆತನ ಕರಗಳಿಗೆ ನಮ್ಮ ಕೈಯನ್ನು ಕೊಡುವಾಗ ಆತನು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾರೆ. ನಮಗೆ ಮುಂದಾಗಿ ಹೋಗುವ ಆತನು, ಪ್ರಾಕಾರವನ್ನು ಒಡೆದು ಹಾಕುವಂತ ಶಕ್ತಿಯುಳ್ಳವನು. ಯಾವುದಕ್ಕೆ ಅಧೈರ್ಯ ಪಡುತ್ತೀಯಾ? ಯಾವುದಕ್ಕೆ ಚಿಂತಿಸುತ್ತೀಯಾ? ಯಾಕೆ ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ಕಳವಳ ಪಡುತ್ತೀಯಾ? ಅದು ಆಗುತ್ತಿಲ್ಲ, ಇದು ಆಗುತ್ತಿಲ್ಲ ಎಂಬುದಾಗಿ ಯಾಕೆ ಬಾಧೆ ಪಡುತ್ತಿದೀಯಾ? ದೇವರ ಮಕ್ಕಳೇ, ಒಂದನ್ನು ಗಮನಿಸಿರಿ, ನಿಮ್ಮ ದೇವರು ನಿಮ್ಮ ಕುರಿತಾಗಿ ಆಲೋಚನೆ ಮಾಡುತ್ತಿದ್ದಾರೆ. ಸಮಸ್ತವನ್ನು ಕೂಡ ಅನುಕೂಲವಾಗಿ ಮಾಡಿ
ನಿಮಗೆ ಒಳಿತು ಮಾಡುವಂತಹ ದೇವರು ಆತನು. ಈ ವಾಗ್ದಾನವನ್ನು ದೇವರು ನನ್ನ ಜೀವಿತದಲ್ಲಿ ಅನೇಕ ಸಾರಿ ನೆರವೇರಿಸಿದ್ದಾರೆ. ನಿಮ್ಮ ಜೀವಿತದಲ್ಲೂ ಕೂಡ ದೇವರು ನೆರವೇರಿಸುವುದಕ್ಕೆ ಸಿದ್ಧ ಮನಸ್ಸುಳ್ಳವನಾಗಿದ್ದಾನೆ. ಆತನ ಕಡೆಗೆ ದೃಷ್ಟಿಸುತ್ತೀರಾ? ಆತನನ್ನು ಅಂಗೀಕರಿಸುತ್ತೀರಾ? ಈ ದಿನ ದೇವರ ವಾಗ್ದಾನವನ್ನು ಕ್ಲೈಮ್ ಮಾಡೋಣವಾ? ಎಸ್, ಹೌದು ದೇವ, ನಿನ್ನನ್ನು ಪ್ರೀತಿಸುವಾಗ ಸಮಸ್ತವನ್ನು ಕೂಡ ಅನುಕೂಲವಾಗಿ ಮಾಡಿಕೊಡುತ್ತೇನೆಂದು ಹೇಳಿದ್ದೀರಾ ದೇವ. ಒಂದು ವೇಳೆ ಈ ದಿನ ಯಾವುದೋ ಆಶೀರ್ವಾದಕ್ಕಾಗಿ ನೀನು ಪ್ರಾರ್ಥಿಸುತ್ತಾ ಇದ್ದೀಯೇನೋ, ಕರ್ತನು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಅನಾರೋಗ್ಯ ಸಮಸ್ಯೆಯಿಂದ ಬಾಧೆ ಪಡುತ್ತಾ, ವ್ಯಾಧಿಯಿಂದ ಬಾಧೆ ಪಡುತ್ತಾ, ಭಯಂಕರವಾದ ಪರಿಸ್ಥಿತಿಯಲ್ಲಿ ನೀನಿದ್ದೀಯೇನೋ, ನಿನ್ನ ದೇವರು ನಿನಗೆ ಬಿಡುಗಡೆ ಕೊಡುವುದಕ್ಕೆ ಸಾಮರ್ಥ್ಯವುಳ್ಳವನು. ಒಂದು ವೇಳೆ ನಿನ್ನ ಜೀವಿತದಲ್ಲಿ ನೀನು ಪ್ರತಿಕೂಲ ವಾತಾವರಣದಲ್ಲಿ ಸಿಲುಕಿಕೊಂಡು ನಿಂದೆ ಅವಮಾನಕ್ಕೆ ಗುರಿಯಾಗಿ ಸೋತು ಹೋಗಿದ್ದೀಯೇನೋ, ಭಯಪಡಬೇಡ ಪ್ರಿಯ ದೇವ ಮಕ್ಕಳೇ, ನಿನ್ನ ದೇವರು ನಿನ್ನ ತಲೆ ಎತ್ತುವ ಆತನು. ನಿನ್ನ ಅತಿಶಯ ಆತನೇ. ಯಾರು ನಿನ್ನನ್ನು ದೂಷಿಸುತ್ತಾ ಇದ್ದಾರೋ, ಯಾರು ನಿನ್ನನ್ನು ನೋಡಿ ಅವಹೇಳನಕರವಾಗಿ ಮಾತನಾಡುತ್ತಾ ಇದ್ದಾರೋ ಅಂಥವರನ್ನು ಕರ್ತನು ನಿನಗೆ ಒಳಿತು ಮಾಡುವುದರ ಮೂಲಕವಾಗಿ ಅಂಥವರನ್ನು ನಾಚಿಕೆ ಪಡಿಸುತ್ತಾರೆ. ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕರ್ತನನ್ನು ದೃಷ್ಟಿಸು, ಆತನ ಮಹೋನ್ನತವಾದ ಅನುಭವವನ್ನು ಧ್ಯಾನಿಸು. ನಿನಗೋಸ್ಕರವಾಗಿ ಶಿಲುಬೆಯಲ್ಲಿ ಮಾಡಿದ ತ್ಯಾಗವನ್ನು ನೀನು ಸ್ಮರಿಸುತ್ತಾ, ನೀನು ದೇವರ ಮಕ್ಕಳೆಂಬುದಾಗಿ ತಿಳಿದು ಆತನನ್ನು ಆರಾಧಿಸುತ್ತಾ, ಸಮಸ್ತವನ್ನು ನಿನಗೆ ಅನುಕೂಲ ಮಾಡಿಕೊಡುವಂತಹ ದೇವರು ನಿನ್ನೊಂದಿಗಿದ್ದಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ. ಅದ್ಭುತವು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಿಮ್ಮನ್ನು ಪ್ರೀತಿಸುವವರಿಗೆ ಸಮಸ್ತವೂ ಕೂಡ ಅನುಕೂಲವಾಗುತ್ತದೆ ಎನ್ನುವಂತಹ ಸತ್ಯವನ್ನು ಮತ್ತೊಮ್ಮೆ ನಮ್ಮ ಕಿವಿಯಲ್ಲಿ ನೆನಪು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ದಿನನಿತ್ಯ ಈ ವಾಗ್ದಾನ ಸಂದೇಶದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ನೀವು ಮಾಡುತ್ತಿರುವಂತಹ ಅದ್ಭುತ ಕಾರ್ಯಗಳಿಗೆ ಸ್ತೋತ್ರ ಮಾಡುತ್ತಾ, ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ನಿಮ್ಮಿಂದ ಅದ್ಭುತ ಆಗಬೇಕೆಂಬುದಾಗಿ ಆಶಿಸುತ್ತಿದ್ದಾರೋ, ದೊಡ್ಡ ಕಾರ್ಯವನ್ನು ಕೋರುತ್ತಿದ್ದಾರೋ, ರೋಮ 8:28 ಪ್ರಕಾರವಾಗಿ ಅವರ ಜೀವಿತದಲ್ಲಿ ಒಳಿತನ್ನು ಮಾಡಿ, ದೊಡ್ಡ ಕಾರ್ಯಗಳನ್ನು ಮಾಡಿ, ಲೆಕ್ಕವಿಲ್ಲದಷ್ಟು ಅದ್ಭುತ ಮಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಬಿಡುಗಡೆಯನ್ನು, ವಿಮೋಚನೆಯನ್ನು ಅನುಗ್ರಹಿಸಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. God bless you, dear friends. Have a wonderful day.